ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ದೀರಿಲ್ರೋ ಬಂಧುಗಳೇ? ವೇಶ್ಯಗೃಹಗಳಲ್ಲಿ ಹೆಚ್ಚಾಗ್ತಿದೆಯಾ ಆಕ್ಸಿಟೋಸಿನ್ ಇಂಜೆಕ್ಷನ್ ದುರ್ಬಳಕೆ? ಅಪ್ರಾಪ್ತ ಬಾಲಕಿಯರೇ ಈ ನೀಚರ ಟಾರ್ಗೆಟ್. ಮಾನವ ಕುಲ ಎತ್ತ ಸಾಗ್ತಾ ಇದೆ ಬಂಧುಗಳೇ. ಮಾನವ ಕಳ್ಳ ಸಾಗಾಣಿಕೆದಾರರು ಅಪ್ರಾಪ್ತ ಬಾಲಕಿಯರ ಮೇಲೆ ಆಕ್ಸಿಟೋಸಿನ್ ಇಂಜೆಕ್ಷನ್ಗಳನ್ನು ಪ್ರಯೋಗಿಸಿ ಅವರ ದೇಹವು ಅಕಾಲಿಕವಾಗಿ ಪ್ರೌಢಾವಸ್ಥೆಗೆ ತಲುಪುವಂತೆ ಮಾಡುತ್ತಿರುವ ಆಘಾತಕಾರಿ ಸತ್ಯ ಬಯಲಾಗಿದೆ. ಇತ್ತೀಚೆಗಷ್ಟೇ ರಾಜ್ಯಸಭಾ ಸಂಸದೆ ಸ್ವಾತಿ ಮಲಿವಾರ್ ಅವರು ಸಂಸತ್ನಲ್ಲಿ ದೆಹಲಿ ಪಿಜಿ ರೋಡ್ಗೆ ಸಂಬಂಧಿಸಿದ ಪ್ರಕರಣವೊಂದನ್ನು ಪ್ರಸ್ತಾಪಿಸಿದರು. ಇದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಕಟ್ಟಡದ ಬೇಸ್ಮೆಂಟ್ನಲ್ಲಿ ಬಚ್ಚಿಟ್ಟಿದ್ದ ಅಪ್ರಾಪ್ತ ಬಾಲಕಿಯೊಬ್ಬಳನ್ನು ರಕ್ಷಿಸಿದಾಗ ಆಕೆ ನೋಡಲು 30 ವರ್ಷದ ವಯಸ್ಸಿನಂತೆ ಕಾಣ್ತಾ ಇದ್ದರು. ಆದರೆ ವೈದ್ಯಕೀಯ ಪರೀಕ್ಷೆ ನಡೆಸಿದಾಗ ಆಕೆಯ ಅಸಲಿ ವಯಸ್ಸು ಕೇವಲ 14 ವರ್ಷ ಎಂಬುದು ತಿಳಿದಂತೆ. ಈ ಬಾಲಕಿ 9 ವರ್ಷವಿರುವಾಗಲೇ ಮಾರಾಟ ಮಾಡಲಾಗಿತ್ತು ಮತ್ತು ದೇಹವನ್ನು ಬೇಗ ದೊಡ್ಡದಾಗಿ ಕಾಣುವಂತೆ ಮಾಡಲು ಪ್ರತಿದಿನ ಆಕ್ಸಿಟೋಸಿನ್ ಇಂಜೆಕ್ಷನ್ ನೀಡಲಾಗ್ತಾ ಇತ್ತು ಎಂಬುವಂತಹ ಆಘಾತಕಾರಿ ಸತ್ಯ ಬಯಲಾಗಿದೆ. ಬಂಧುಗಳೇ, ಹಾಗಾದರೆ ಏನಿದು ಆಕ್ಸಿಟೋಸಿನ್? ಹೇಳ್ತೀನಿ ಕೇಳಿ. ಗೈನಕಾಲಜಿಸ್ಟ್ ಕವಿತಾ ಎಂಬುವರ ಪ್ರಕಾರ ಆಕ್ಸಿಟೋಸಿನ್ ನಮ್ಮ ಮೆದುಳಿನ ಹೈಪೋಥಾಲಮಸ್ನಲ್ಲಿ ಉತ್ಪತ್ತಿಯಾಗಿ ಪಿಟ್ಯುಟರಿ ಗ್ರಂಥಿಯಿಂದ ಬಿಡುಗಡೆಯಾಗುವ ಹಾರ್ಮೋನ್ ಆಗಿದೆ. ಇದನ್ನು ಸಾಮಾನ್ಯವಾಗಿ ಲವ್ ಹಾರ್ಮೋನ್ ಎಂದು ಕರೆಯಲಾಗುತ್ತೆ. ಇದು ಭಾವನಾತ್ಮಕ ಸಂಬಂಧ, ನಂಬಿಕೆ ಮತ್ತು ಮಾತೃತ್ವದ ಭಾವನೆಗಳಿಗೆ ಕಾರಣವಾಗಿರುತ್ತದೆ. ತಾಯಿ ತನ್ನ ಮಗುವನ್ನು ಎತ್ತಿಕೊಂಡಾಗ ಅಥವಾ ಎದೆಹಾಲು ಉಣಿಸುವಾಗ ಈ ಹಾರ್ಮೋನ್ ಮಟ್ಟ ಹೆಚ್ಚಾಗುತ್ತೆ. ಆದರೆ ಇದೇ ಹಾರ್ಮೋನ್ ವೈದ್ಯಕೀಯ ರೂಪದಲ್ಲಿ ಇಂಜೆಕ್ಷನ್ ಆಗಿಯೂ ಲಭ್ಯವಾಗುತ್ತೆ. ಹಾಗಿದ್ರೆ ಇದನ್ನು ಎಲ್ಲಿ ಬಳಸಲಾಗುತ್ತೆ ಗೊತ್ತಾ? ವೈದ್ಯರ ಪ್ರಕಾರ ಆಕ್ಸಿಟೋಸಿನ್ ಅನ್ನು ಮುಖ್ಯವಾಗಿ ಹೆರಿಗೆಯ ಸಮಯದಲ್ಲಿ ಬಳಸಲಾಗುತ್ತೆ. ಹೆರಿಗೆ ನೋವು ಹೆಚ್ಚಿಸಲು ಗರ್ಭಿಣಿಯರಿಗೆ ಅಸಹಜವಾಗಿ ಹೆರಿಗೆ ನೋವು ಬಾರದಿದ್ದಾಗ ಇದನ್ನು ನೀಡಲಾಗುತ್ತೆ. ರಕ್ತಸ್ರಾವ ತಡೆಯಲು ಹೆರಿಗೆಯ ನಂತರ ಅತಿಯಾದ ರಕ್ತಸ್ರಾವವಾಗುವುದನ್ನು ತಡೆಯಲು ಗರ್ಭಾಶಯವು ಸಂಕುಚಿತಗೊಳಿಸಲು ಇದು ಸಹಾಯ ಮಾಡುತ್ತದೆ. ಇದು ಹಾಲಿನ ಹರಿವನ್ನು ಹೆಚ್ಚಿಸಲು ನೆರವಾಗುತ್ತದೆ. ಆದರೆ ಇದರ ಅಲ್ಪ ಪ್ರಮಾಣದ ಏರುಪೇರು ಕೂಡ ಮಾರಣಾಂತಿಕವಾಗಬಹುದು. ವೈದ್ಯರ ಸಲಹೆಯ ಮೇರೆಗೆ ಇದನ್ನು ಪಡಿಬೇಕಾಗುತ್ತೆ. ಹಾಗಿದ್ರೆ ಲೈಂಗಿಕ ಪ್ರಚೋದನೆಗೆ ಈ ಹಾರ್ಮೋನನ್ನು ದುರ್ಬಳಕೆ ಮಾಡಲಾಗ್ತಾ ಇದೆ. ಬಂಧುಗಳೇ, ಮಾನವ ಕಳ್ಳ ಸಾಗಾಣಿಕೆ ಮತ್ತು ವೇಶ್ಯಾವಾಟಿಕೆಗಳಿಗೆ ಸಂಬಂಧ ಪ್ರಕರಣಗಳಲ್ಲಿ ಅಪ್ರಾಪ್ತ ಬಾಲಕಿಯರನ್ನ ಲೈಂಗಿಕವಾಗಿ ಪ್ರಚೋದಿಸಲು ಮತ್ತು ಅವರನ್ನು ಶೀಘ್ರವಾಗಿ ಲೈಂಗಿಕವಾಗಿ ಪ್ರಬುದ್ಧರನ್ನಾಗಿ ಮಾಡಲು ಈ ಇಂಜೆಕ್ಷನನ್ನು ಗುಟ್ಟಾಗಿ ನೀಡುತ್ತಾರೆ. ಇದು ಹೃದಯ ಬಡಿತ ಮತ್ತು ರಕ್ತದೊತ್ತಡವನ್ನು ಹೆಚ್ಚಿಸಿ ಬಾಲಕಿಯರನ್ನು ದೇಹವನ್ನು ಬಲವಂತವಾಗಿ ಸಿದ್ಧಪಡಿಸುತ್ತೆ. ಇದು ದೈಹಿಕ ಬೆಳವಣಿಗೆಯ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಹೋಗುತ್ತೆ. ವೈಜ್ಞಾನಿಕವಾಗಿ ಆಕ್ಸಿಟೋಸಿನ್ ನೇರವಾಗಿ ಎತ್ತರ ಅಥವಾ ಮೂಳೆಗಳ ವಯಸ್ಸನ್ನು ಹೆಚ್ಚಿಸುವುದಿಲ್ಲ. ಆದರೆ ನಿರಂತರವಾಗಿ ಇಂತಹ ಹೊರಗಿನಿಂದ ಹಾರ್ಮೋನ್ಗಳನ್ನು ನೀಡಿದಾಗ ದೇಹದ ನೈಸರ್ಗಿಕ ಸಮತೋಲನ ಹದಗೆಡುತ್ತದೆ. ಇದರಿಂದ ದೇಹದಲ್ಲಿ ಅಸಹಜ ಊತ, ದೈಹಿಕ ಬದಲಾವಣೆ ಅಥವಾ ಮುಟ್ಟಿನ ಚಕ್ರದಲ್ಲಿ ಏರುಪೇರು ಕಂಡುಬರುತ್ತದೆ. ಅಪ್ರಾಪ್ತ ಬಾಲಕಿಯರಲ್ಲಿ ಯಾವ ರೀತಿ ದುಷ್ಪರಿಣಾಮಗಳು ಕಂಡುಬರ್ತವೆ ನೋಡಿ. ಹಾರ್ಮೋನ್ ಅಸಮತೋಲನ ಮತ್ತು ಗರ್ಭಾಶಯಕ್ಕೆ ಕಾಯಂ ಹಾನಿಯುಂಟು ಮಾಡುತ್ತೆ. ಭವಿಷ್ಯದಲ್ಲಿ ಗರ್ಭ ಧರಿಸಲು ಸಮಸ್ಯೆ ಉಂಟಾಗುತ್ತೆ. ಹೃದಯ ಮತ್ತು ಮೂತ್ರಪಿಂಡಗಳ ಮೇಲೆ ಹೆಚ್ಚಿನ ಒತ್ತಡ ಬರುತ್ತೆ ಹಾಗೂ ನರಗಳ ಊತ ಮತ್ತು ಗಂಭೀರ ಸೋಂಕುಗಳು ಕೂಡ ಕಂಡುಬರುತ್ತೆ. ಮಾನಸಿಕವಾಗಿ ಕೂಡ ಪರಿಣಾಮ ಬೀರುತ್ತೆ. ದೈಹಿಕ ಹಾನಿಯ ಜೊತೆಗೆ ಬಾಲಕಿಯರ ತೀವ್ರ ಮಾನಸಿಕ ಆಘಾತಕ್ಕೆ ಒಳಗಾಗುತ್ತಾರೆ. ಖಿನ್ನತೆ, ಆತ್ಮಹತ್ಯೆಯಂತಹ ಆಲೋಚನೆಗಳು ಸಹ ಸಮಾಜದ ಮೇಲೆ ನಂಬಿಕೆ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಹಾಗಿದ್ರೆ ಕಾನೂನು ಏನನ್ನುತ್ತದೆ ಗೊತ್ತಾ? ಭಾರತದಲ್ಲಿ ವೈದ್ಯರ ಚೀಟಿ ಇಲ್ಲದೆ ಆಕ್ಸಿಟೋಸಿನ್ ನೀಡುವುದು ಗಂಭೀರ ಅಪರಾಧ. ಡ್ರಗ್ಸ್ ಮತ್ತು ಕಾಸ್ಮೆಟಿಕ್ ಕಾಯ್ದೆಯಡಿ ಇದರ ಮಾರಾಟಕ್ಕೆ ಕಟ್ಟುನಿಟ್ಟಿನ ನಿಯಮಗಳಿವೆ. ಲೈಂಗಿಕ ಶೋಷಣೆಗೆ ಬಳಸಿದರೆ ಫೋಕ್ಸೋ ಅಡಿಯಲ್ಲಿ ಕಠಿಣ ಶಿಕ್ಷೆ ಕೂಡ ಆಗುತ್ತೆ. ಹಣ್ಣು ಮತ್ತು ತರಕಾರಿಗಳಲ್ಲಿ ಇದರ ಬಳಕೆಯಾಗುತ್ತೆ. ತೋಟಗಾರಿಕೆ ಮತ್ತು ಹೈನುಗಾರಿಕೆಯಲ್ಲಿ ಇದರ ದುರ್ಬಳಕೆ ನಡೆಯುತ್ತಿದೆ. ತರಕಾರಿಗಳು ಬೇಗ ದೊಡ್ಡದಾಗಲು ಮತ್ತು ಪ್ರಾಣಿಗಳಿಂದ ಹೆಚ್ಚು ಹಾಲು ಪಡೆಯಲು ಇದನ್ನು ಬಳಸಲಾಗುತ್ತದೆ. ಇಂತಹ ಆಹಾರ ಸೇವನೆಯಿಂದ ಮನುಷ್ಯರಲ್ಲಿ ಹಾರ್ಮೋನ್ ಅಸಮತೋಲನ, ಮಕ್ಕಳಲ್ಲಿ ಅಕಾಲಿಕವಾಗಿ ಪ್ರೌಢಾವಸ್ಥೆಗೆ ತಲುಪ್ತಾರೆ.
ಹೊಟ್ಟೆ ನೋವು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಿದ್ರೆ ಇದು ಮಾನವ ಕುಲಕ್ಕೆ ಒಂದು ರೀತಿಯಾಗಿ ಮಾರಣಾಂತಿಕ ಅಂತಲೇ ಹೇಳ್ಬೋದು. ಬಂಧುಗಳೇ, ಇಂತಹ ಆಕ್ಸಿಟೋಸಿನ್ ಹಾರ್ಮೋನ್ಗಳನ್ನು ಕೆಟ್ಟದಾಗಿ ಬಳಸ್ಕೊಡ್ತಾ ಇರ್ತಕ್ಕಂಥದ್ದು ಕಾನೂನು ರೀತಿಯ ಬಾಹಿರವಾಗಿದೆ ಬಂಧುಗಳೇ. ಇಂತಹ ನೀಚ ಕೃತ್ಯಗಳು ನಿಲ್ಲಬೇಕು. ಮಾನವ ಕುಲ ಒಳಿತಿನತ್ತ ಸಾಗಬೇಕು ಅನ್ನೋದೇ ನಮ್ಮ ಆಶಯವಾಗಿದೆ ಬಂಧುಗಳೇ.